वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासम् ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಎಂಬ ನವವಿಧ ಭಕ್ತಿಯಲ್ಲಿ ಅರ್ಚನೆಯು ಮುಖ್ಯ ಉಪಾಸನೆಯ ಅಂಗ. ಈ ರೀತಿಯಾದ ಶಾಸ್ತ್ರೋಕ್ತ ಆರಾಧನೆಯನ್ನು ಸಾಧಕನು ಮಾಡಿದಾಗ ಕರುಣಾ ಸಮುದ್ರನಾದ ಶ್ರೀಹರಿಯು ಸರ್ವ ಸಂಪತ್ತುಗಳನ್ನು ಕೊಟ್ಟು ಉದ್ಧಾರ ಮಾಡುತ್ತಾನೆ ಎಂಬುದು ವಿಶ್ವಾಸ. ಭಗವಂತನು ತಾನೇ ಸೃಷ್ಟಿಸಿದ ಜೀವಿಗಳಿಂದ, ತಾನೇ ಸೃಷ್ಟಿಸಿದ ವಸ್ತುಗಳ ಮೂಲಕ, ತಾನೇ ಮಾಡಿಸುವ ಕ್ರಿಯೆಯಿಂದ ತನ್ನನ್ನು ತಾನೇ ಅರ್ಚಿಸಿಕೊಂಡು ಆನಂದಿಸುವುದೇ ನಿಜ ಪೂಜೆಯಾಗಿದೆ. ದೇವರ ಪೂಜಾ ವಿಧಿ ಶಾಸ್ತ್ರಗಳಲ್ಲಿ ವಿಸ್ತಾರವಾಗಿ ವರ್ಣಿತವಾಗಿದ್ದು, ಸಾಮಾನ್ಯ ವ್ಯಕ್ತಿಗೆ ಅದರ ಅಂಗಗಳ ಅತಿ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವುದು ಈ ನಮ್ಮ ಪ್ರಯತ್ನದ ಉದ್ದೇಶ. ಇದರಿಂದ ಅರ್ಚನೆಯಲ್ಲಿ ಆಸಕ್ತಿ ಮೂಡಿ ಪೂಜಾಕ್ರಮ, ಮಂತ್ರಗಳ ಅಧ್ಯಯನ, ಅಭ್ಯಾಸಗಳನ್ನು ಗುರುಗಳಿಂದ ಮಾಡಿಕೊಳ್ಳುವ ಆಶಯ ಹುಟ್ಟಿದರೆ ಈ ಪ್ರಯತ್ನ ಸಫಲ. ಇಲ್ಲಿಯ ಲೋಪದೋಷಗಳನ್ನು ನಮ್ಮ ಗಮನಕ್ಕೆ ತಂದು ಅವನ್ನು ತಿದ್ದುಪಡಿಸುವಲ್ಲಿ ಸಹಕರಿಸಬೇಕೆಂದು ಸರ್ವರಲ್ಲೂ ವಿನಂತಿಸಿಕೊಳ್ಳುತ್ತೇವೆ. ದೇವರ ಪೂಜೆಗೆ ಬೇಕಾದ ಸಾಮಗ್ರಿಗಳು: ಸೋಮಸೂತ್ರ ತಟ್ಟೆ, ಪಂಚಪಾತ್ರೆ, ಪಂಚಪಾತ್ರೆ ಇಡುವುದಕ್ಕೆ ಒಂದು ತಟ್ಟೆ, ಗಂಧ ಅಕ್ಷತೆ ತಟ್ಟೆ, ಅರ್ಘ್ಯಪಾತ್ರೆ, ಪುಟ್ಟ ತಟ್ಟೆ, ಗಂಧದ ಚಕ್ಕೆ, ಅರಿಶಿಣದ ಬೇರು, ಅಕ್ಷತೆ ಉಂಡೆ, ಉದ್ಧರಣೆ, ವಸ್ತ್ರ, ಘಂಟೆ, ಹಲಗಾರ್ತಿ, ದೀಪ, ಮಂಗಳಾರತಿ ಬತ್ತಿ, ಕರ್ಪೂರ, ಏಲಕ್ಕಿ, ಕೇಸರಿ, ಪಚ್ಚಕರ್ಪೂರ, ತುಳಸಿ ದಳ, ಕಲ್ಲು ಸಕ್ಕರೆ, ಗೋಡಂಬಿ, ಒಣ ದ್ರಾಕ್ಷಿ, ಖರ್ಜೂರ, ಪುಟಾಣಿ ಮತ್ತು ಸಕ್ಕರೆ, 3 ಕಾಲು ಮಣೆ, ಶಂಖಪೀಠ, ತಂಬಿಗೆ, ಕೊಡ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಗುರುವರ್ಯಮಹಂ ನಮಾಮಿ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸುಖ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತಾನ್ ವಾದಂ ನಿರಸ್ಯ ಕೃತವಾನ್ ಭುವಿ ತತ್ವಪಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಕಂತಂ ಆನಂದತೀರ್ಥ ಮುನಿವರ್ಯ ಮಹಂ ನಮಾಮಿ. ಶ್ರೀ ಮುಖ್ಯಪ್ರಾಣದೇವರು, ಶ್ರೀ ಶೇಷದೇವರು, ಶ್ರೀ ಗರುಡದೇವರು, ಸಾಲಿಗ್ರಾಮ, ಚಕ್ರಾಂಕಿತ,
ಉಡುಪಿ ಶ್ರೀ ಕೃಷ್ಣ, ಶ್ರೀ ವಿಷ್ಣುಪಾದ, ದ್ವಾರಪಾಲಕ ವಂದನಂ. ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವ ಚ ಜಯಂಚ ವಿಜಯಂ ಚೈವ ಕುಮುದಂ ಕುಮುದೇಕ್ಷಣಂ ದ್ವಾರಪಾಲಕೇಭ್ಯೋ ನಮಃ. ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವ ಚ ಜಯಂಚ ವಿಜಯಂ ಚೈವ ಕುಮುದಂ ಕುಮುದೇಕ್ಷಣಂ ಇತಿ ದ್ವಾರಪಾಲಕೇಭ್ಯೋ ನಮೋ ನಮಃ. ವಾಯ ವಾಯಾಹಿ ದರ್ಶತೆ ಮೇ ಸೋಮ ಅರಂಕೃತಾಃ ತೇಷಾಂ ಪಾಹಿ ಶ್ರುಧಿ ಹವಂ. ಓಂ ವಾಯ ವಾಯಾಹಿ ದರ್ಶತೆ ಇಮೇ ಸೋಮಾ ಅರಂಕೃತಾಃ ತೇಷಾಂ ಪಾಹಿ ಶ್ರುಧಿ ಹವಂ. ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹಪತಿರ್ಯುವಾ ಹವ್ಯವಾಡ್ ಜುಹ್ವಾಸ್ಯಃ. ಈ ಮಂತ್ರದಿಂದ ದೀಪವನ್ನು ಪ್ರಜ್ವಲಿಸಬೇಕು. ಓಂ ಅಗ್ನಿನಾಗ್ನಿ ಸಮಿದ್ಯತೆ ಕವಿರ್ಗೃಹಪಾತ್ರಿಯುವಾ ಹವ್ಯವಾಡ್ ಜಿಹ್ವಾಸ್ಯಃ ಇತಿ ದೇವಸ್ಯ ದೀಪಂ ಪ್ರಜ್ವಾಲ್ಯ. ಭೂತೋಚ್ಚಾಟನ ಅಪಸರ್ಪಂತು ಯೇ ಭೂತಾಃ ಯೇ ಭೂತಾ ಭುವಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಭೂತಾದಿಗಳನ್ನು ಉಚ್ಚಾಟನ ಮಾಡುವ ಮಂತ್ರ. ಓಂ ಅಪಸರ್ಪಂತು ಯೇ ಭೂತಾ ಭುವಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಮಾನುಷ ಗಂಧ ನಿವಾರಣೆ. ಏಭ್ಯೋ ಮಾತಾ ಮಧುಮತ್ ಪಿನ್ವತೆ ಪಯಃ ಪೀಯೂಷಂ ದ್ಯೌರದಿತಿ ರದ್ರಿಬರ್ಹಾಃ. ಓಂ ಏಭ್ಯೋ ಮಾತಾ ಮಧುಮತ್ಪಿನ್ವಾತೆ ಪಯಃ ಪೀಯೂಷಂ ದ್ಯೌರದಿತಿ ರದ್ರಿಬರ್ಹಾಃ. ಬ್ರಹ್ಮಪಾರ ಸ್ತೋತ್ರ. ಬ್ರಹ್ಮಪಾರಂ ಮುನೇ ಶ್ರೋತುಂ ಇಚ್ಛಾಮಃ ಪರಮಂ ಸ್ತವಂ ಜಪತ ಕಂಡುನಾ ದೇವೋ ಏನಾರಾಧ್ಯತ ಕೇಶವಃ. ಸೋಮ ಉವಾಚ ಪಾರಂ ಪರಂ ವಿಷ್ಣುರನಂತ ಪಾರಃ ಪರಃ ಪರಾಣಾಮಪಿ ಪಾರಪಾರಃ ಸಹ ಬ್ರಹ್ಮಪಾರಃ ಪರಪಾರಭೂತಃ ಪರಃ ಪರೇಭ್ಯಃ ಪರಮಾರ್ಥರೂಪೀ. ಓಂ ಬ್ರಹ್ಮಪಾರಂ ಮುನೇ ಶ್ರೋತುಂ ಇಚ್ಛಾಮ ಪರಮಂ ಸ್ತಮಂ ಜಪತಾ ಕಂಡುನಾ ದೇವೋ ಏನಾರಾಧ್ಯತ ಕೇಶವಃ. ಸೋಮ ಉವಾಚ ಪಾರಂ ಪರಂ ವಿಷ್ಣುರ್ನಂತ ಪಾರಃ ಪರಃ ಪರಾನಾಮ ವಿಪಾರಪಾರಃ ಸಬ್ರಹ್ಮಪಾರಃ ಪರಪಾರಭೂತಃ ಪರಃ ಪರೇಭ್ಯೋ ಪರಮಾರ್ಥರೂಪೀ. ಘಂಟಾನಾದ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ. ನಿರ್ಮಾಲ್ಯ ವಿಸರ್ಜನೆ. ಅಂಬ್ರಣಿ ಸೂಕ್ತ. ಓಂ ಅಹಂ ರುದ್ರೇ ಭಿರ್ವಸು ಭಿಶ್ಚರಾಮ್ಯಹಮಾದಿತ್ಯೈ ಋತ ವಿಶ್ವದೇವೈಃ ಅಹಂ ಮಿತ್ರಾವರುಣೋ ಭಾಭಿಭರ್ಮ್ಯಹಂ ಇಂದ್ರಾಗ್ನಿ ಅಹಮಸ್ವಿನೋಭಾ ಅಹಂ ಸೋಮಮಾ ಅನಸಂ ಬಿಭರ್ಮ್ಯಹಂ ತ್ವಷ್ಟಾರ ಮುತಪೂಷಣಂ ಭಗಂ ಅಹಂ ದಧಾಮಿ ದ್ರವಿಣಂ ಹವಿಷ್ಮತೆ ಸುಪ್ರಾವ್ಯೇ ಏ ಏ ಯಜಮಾನಾಯ ಸುನ್ವತೆ. ಈಗ ನಿರ್ಮಾಲ್ಯ ವಿಸರ್ಜನೆ. ನಿರ್ಮಾಲ್ಯ ವಿಸರ್ಜನೆ ಎಂದರೆ ಹಿಂದಿನ ದಿವಸ ದೇವರಿಗೆ ಹೂವ ತುಳಸಿ ದಳವನ್ನು